ವೆಲ್ಕಮ್ ಟು ಅವರ್ ಚಾನಲ್. ವೆಲ್ಕಮ್. ನಾನು ಆರ್ಯ. ನಾನು ಗಾರ್ಗಿ. ಇವತ್ತೊಂದು ಕಗ್ಗ ಕಲ್ಯಾಣವಾ ಆಗ್ಲಿ. ನಾವು ಕಗ್ಗ ಯಾವುದು? ತರಚುಗಾಯುವ ಕೆರೆದು. ಆಯ್ತು, ನಮ್ಗೆ ಹೇಳಿಕೊಡು. ತರಚುಗಾಯವ ಕೆರೆದು ಹುಣ್ಣನಾಗಿಪ್ಪುದು ಕಪಿ. ಕೊರತೆಯೊಂದನು ನೀನು ನೆನೆದು ಕೆರಳಿ ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ನರಳುವುದು ಬದುಕೇನೋ ಮಂಕುತಿಮ್ಮ. ಈಗ ರಾಗದಲ್ಲಿ ಹೇಳಿಕೊಡ್ಲಾ? ನಾನು ಹೇಳ್ತೀನಿ ಒಟ್ಟಿಗೆ. ಆಗ್ಲಿ. ತರಚುಗಾಯವ ಕೆರೆದು ಹುಣ್ಣನಾಗಿಪ್ಪುದು ಕಪಿ. ಕೊರತೆಯೊಂದನು ನೀನು ನೆನೆದು ಕೆರಳಿ ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ಈಗ ಇದರ ಅರ್ಥ ಹೇಳಿಕೊಡ್ಲಾ? ಹೇಳಿಕೊಡುದು ಬೇಡ, ಹೇಳು. ಆಗ್ಲಿ. ಅರ್ಥ ಏನು ಗೊತ್ತಾ? ಒಂದು ದೊಡ್ಡ ಕಾಡಿತ್ತು. ಆ ಕಾಡಲ್ಲಿ ಕಪಿಗಳ ಗುಂಪು ವಾಸವಾಗಿತ್ತು. ಆ ಕಪಿಗಳ ಗುಂಪಲ್ಲಿ ಒಂದು ಮರಿ ಕಪಿ ಇತ್ತು. ಆದ್ರೆ ಕಪಿ ತುಂಟ ಕಪಿಯಾಗಿತ್ತು. ಆದ್ರೆ ಕಪಿ ಒಂದು ದಿನ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹಾರುವಾಗ ಒಂದು ಸಣ್ಣ ಗಾಯ ಆಯ್ತು. ಅದನ್ನ ಕೆರೆದುಕೊಂಡು ದೊಡ್ಡದ್ ಮಾಡ್ಕೊಂತು. ಹಾಗೆ ನಂಗೆ, ನಿಮ್ಗೆ, ಅವರಿಗೆ, ಇವರಿಗೆ, ಮತ್ತೊಬ್ಬರಿಗೆ ಎಲ್ಲರಿಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ. ನಮಗೂ ಇದೆಯಪ್ಪ. ಹಾಗೆ ಅದನ್ನ ಕೆರೆದುಕೊಂಡು ದೊಡ್ಡದ್ ಮಾಡ್ಕೊಬಾರ್ದು ಅಂತ DVJ ಅವರು ಹೇಳಿದ್ದಾರೆ. ಚೆನ್ನಾಗಿತ್ತು. ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿದ್ರಲ್ಲ, ಹಾಗೆ ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.